ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮಿಂದ ಕೆಲಸ ಹುಡ್ಕೋಕ್ಕಾಗಲ್ಲ ಅಂತ ನನಗೆ ಗೊತ್ತು ಮಾವ. ನೀವು ಮಾಡಿರೋ ಪಾಪಗಳಿಗೆ ನಿಮಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ನಿಮ್ಮಿಂದಾಗಿ ನನ್ನ ನೆಮ್ಮದಿ ಹಾಳಾಯ್ತು. ಬೆಟ್ಟದಷ್ಟ ಸಾಲನ ನನ್ನ ತವ್ರ ಮನೆ ಮೇಲೆ ನಾನೇ ನನ್ನ ಕೈಯಾರೆ ಹೊರಿಸ್ದೆ. ನಿಮ್ಮ ದುಡ್ಡಿನ ಆಸೆಯಿಂದ ನನ್ನ ಗಂಡನೇ ನನ್ನಿಂದ ದೂರ ಮಾಡಿದ್ದೀರ. ಈ ಮನೆ ಮೇಲೆ ಸಾಲ ಮಾಡೋ ಹಾಗೆ ಮಾಡಿದ್ದೀರ. ಇದಕ್ಕೆಲ್ಲ ತಕ್ಕ ಶಾಸ್ತಿ ಆಗಲೇಬೇಕು. ನಿಮಗೆ ಪಾಠ ಕಲಿಸ್ದೆ ನಾನು ಬಿಡಲ್ಲ ಮಾವ. ಎಲ್ಲೆಲ್ಲಿ ಅಂತ ಕೆಲಸ ಹುಡ್ಕೋದು ನಾನು. ಈ ಪೇಪರಲ್ಲಿ ನೋಡಿದ್ರೆ ಅಲ್ಲಿ ಕೆಲಸ ಖಾಲಿ ಇದೆ, ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಹಾಕಿರ್ತಾರೆ. ನಾನು ಆ ಬೀದಿ ಅಲ್ಕೊಂಡು ಆ ಕಂಪ್ನಿ ಹತ್ರ ಹೋದರೆ ಕೆಲಸ ಖಾಲಿ ಇಲ್ಲ ಅಂತ ಹೇಳ್ತಾರೆ. ತಾರಮಯ್ಯ ಆಡಿಸ್ತಾರೆ. ಏನು ಕೆಲಸ ಹುಡ್ಕೋದು, ಏನು ಕೆಲಸ ಮಾಡೋದು ದೇವ್ರಿಗೆ ಗೊತ್ತು. ಏನಾಯ್ತು ಮಾವ? ಪಾಪ ಯಾಕೋ ತುಂಬ ಟೆನ್ಷನಲ್ಲಿದ್ದೀರಾ? ಪಾಪ ಸೊಸೆ ಮುದ್ದು, ನೀನೇನ ಮಾತಾಡ್ತಿರೋದು? ಹೌದು ಮಾವ, ಯಾಕೇನಾಯ್ತು? ಸೊಸೆ ಮುದ್ದು, ನೀನಂತೂ ಒಂಥರ ರೆಬೆಲ್ ಸ್ಟಾರ್ ಇದ್ದಂಗೆ. ಒಂದೊಂದ್ಸಲ ಗೊರ್ರಂತ ಬೈತೀಯ, ಒಂದೊಂದ್ಸಲ ನಗ್ನಗ್ತಾ ಮಾತಾಡ್ತೀಯ, ಇನ್ನೊಂದ್ಸಲ ಬಾವಾ ನೀವು ಕೆಲಸ ಮಾಡದೇ ಇದ್ರೆ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತೀಯ, ಇನ್ನೊಂದ್ಸಲ ಬಂದು ಮಾವ ಪಾಪ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತೀಯ. ಓಹೋ, ಕೆಲಸ ಹುಡುಕ್ತಿದ್ದೀರಾ? ಹೂನಮ್ಮ, ಕೆಲಸ ಹುಡುಕ್ತಾ ಇದ್ದೀನಿ. ಆದರೂ ಕೆಲಸ ಮಾಡೋದಕ್ಕಾಗಲಿ ಕೆಲಸ ಹುಡ್ಕೋ ಬುದ್ಧಿ ಆಗಲಿ ನನಗಿಲ್ಲಮ್ಮ. ಅದಕ್ಕಿಂತ ಮಿಗಿಲಾಗಿ ನನಗೆ ಕೆಲಸ ಕೊಡೋದಕ್ಕೆ ಇವ್ರಿಗೆ ಯಾರಿಗೂ ಯೋಗ್ಯತೆನೇ ಇಲ್ಲ. ನೋಡೋಣ, ಪ್ರಯತ್ನ ಪಡ್ತಾ ಇದ್ದೀನಿ, ಎಲ್ಲಿ ಸಿಗತ್ತೋ ಏನೋ. ಅಯ್ಯೋ ಪಾಪ. ಸುಮ್ಮನೆ ಸೊಸೆ ಮುದ್ದು, ಇಷ್ಟೆಲ್ಲ ಆದ್ಮೇಲೆ ಪಾಪ ಅಂದಿ ಏನು ಪ್ರಯೋಜನ? ಅಲ್ಲ, ಇಷ್ಟು ದಿವಸ ಈ ಮನೆಯಲ್ಲಿ ನಾನು ಏನೇ ಮಾಡಿದ್ರು ನೀನು ನನಗೆ ಸಪೋರ್ಟಿವ್ ಆಗಿದೆಯಾ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಈ ಮನೇಲಿ ನೀನೇ ನನ್ನ ಮೊದಲನೇ ಶತ್ರು ಆಗ್ಬಿಟ್ಟಿದ್ಯಾ. ನಾನು ಏನು ಮಾಡಿದ್ರು ಅದನ್ನ ವಿರೋಧ ಶುರು ಮಾಡ್ಬಿಟ್ಟಿದ್ಯಾ. ಮಾವ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರ. ನಾನು ಬದಲಾಗಿಲ್ಲ, ಬದಲಾಗಿರೋ ಹಾಗೆ ನಟಿಸ್ತಿದ್ದೀನಿ. ಈಗಲೂ ನಿಮ್ಮ ಸೊಸೆ ನಿಮ್ಮ ಹಾಗೇನೆ, ಆದರೆ ನಿಮಗಿಂತ ಸ್ವಲ್ಪ ಬುದ್ಧಿ ಜಾಸ್ತಿ ಉಪಯೋಗಿಸ್ತಿದ್ದೀನಿ ಅಷ್ಟೇ. ಏನು ಹೇಳ್ತಿದ್ಯಾ ಸೊಸೆ ಮುದ್ದು? ನೀನು ಬದಲಾಗಿಲ್ವಾ? ಇಲ್ಲ ಮಾವ, ಬದಲಾದ್ರೆ ಬದುಕು ಸಪ್ಪೆ ಆಗೋಗುತ್ತೆ. ಈ ಮನೆಯವ್ರನ್ನೆಲ್ಲ ನಾನು ನಂಬಿಸ್ಬೇಕಿತ್ತು, ಈ ಮನೆಯವ್ರನ್ನೆಲ್ಲ ನನ್ನ ಕಡೆ ಮಾಡ್ಕೋಬೇಕಿತ್ತು. ಹಾಗೆ ಇವ್ರನ್ನೆಲ್ಲ ನನ್ನ ಹತೋಟಿಗೆ ತರಬೇಕಿತ್ತು. ಈ ಮನೆಯವ್ರನ್ನೆಲ್ಲ ನನ್ನ ಕಡೆ ವಾಲಿದ್ರೆ ಈ ಮನೆ ಆಸ್ತಿ ನನ್ನ ಕಡೆ ವಾಲ್ದಾಗ ತಾನೇ ಅರ್ಥ. ಅದಕ್ಕೆ ಈ ವಿಷಯನ ಯಾರಿಗೂ ಹೇಳ್ದೆ ನಾನು ಬದಲಾಗಿದ್ದೀನಿ ಅಂತ ಎಲ್ಲರ ಮುಂದೆ ನಾಟಕ ಮಾಡ್ತಿದ್ದೆ. ಹೌದಾ? ಹೌದು ಮಾವ. ಆದ್ರೆ ನೀವು ಈ ನಡುವೆ ಏನೇನೋ ಅವಾಂತರಗಳನ್ನ ಮಾಡ್ಕೋತಿದ್ದೀರಾ. ನಿಮ್ಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಅದಕ್ಕೆ ಇರೋ ಸತ್ಯನ ನಿಮ್ ಹತ್ರ ಹೇಳೋಣ ಅಂತ ಬಂದೆ. ಎಂತ ಪೆದ್ದ ಸೊಸೆ ಮುದ್ದು ನಾನು. ನೀನು ಮಾತು ಕತೆ ಎಲ್ಲ ನೋಡ್ತಾ ನೋಡ್ತಾ ಇಷ್ಟು ದಿವಸ ನೀನು ಬದಲಾಗ್ಬಿಟ್ಟಿದ್ಯಾ ಅನ್ಕೊಂಡಿದ್ದೆ ನಾನು. ಈಗ ಗೊತ್ತಾಯ್ತು ತಾನೆ? ಆದ್ರೆ ಇನ್ಮುಂದೆ ಈ ಮನೆಯಲ್ಲಿ ನಾನು ಹೇಳ್ದಾಗೆ ನೀವು ಕೇಳ್ಕೊಂಡಿರಿ. ಆಮೇಲೆ ಒಂದಿನ ಈ ಮನೆಯವರೆಲ್ಲ ನೀವು ಹೇಳ್ದಾಗೆ ಕೇಳ್ಕೊಂಡಿರ್ತಾರೆ. ಮಾವನ್ನೇ ಮೀರಿಸಿ ಸೊಸೆ ಆಗ್ಬಿಟ್ಟೆ ನೀನು. ನಾನೇ ಪ್ರಳಯಾಂತಕ ಅನ್ಕೊಂಡಿದ್ದೆ. ಹ್ಞೂ, ನೀನು ಮಹಾಪ್ರಳಯಾಂತಕಿ. ಆಯ್ತು ಸೊಸೆ ಮುದ್ದು, ಇನ್ನು ಮೇಲೆ
ನೀನು ಹೇಗೆ ಹೇಳ್ತೀಯೋ ಹಾಗಿರ್ತೀನಿ, ನೀನು ಏನು ಕೆಲಸ ಹೇಳ್ತೀಯೋ ಅದನ್ನು ಮಾಡ್ತೀನಿ. ಅಂತೂ ಕುರಿ ಹಳ್ಳಕ್ಕೆ ಬಿತ್ತು. ಇನ್ನು ಮುಂದೆ ನೋಡ್ತೀರಿ ನಿಮ್ಮನ್ನ ಹೇಗೆ ಆಟ ಆಡಿಸ್ತೀನಿ ಅಂತ. ಏನು ಯೋಚನೆ ಮಾಡ್ತಿದ್ಯಾ ಸೊಸೆ ಮುದ್ದು? ಏನಿಲ್ಲ ಮಾವ, ಯಾಕೋ ಸಿರಿ ಮೈ ಹುಷಾರಿಲ್ಲ ಅಂತಿದ್ಲು. ರಾತ್ರಿ ಅಡುಗೆನೂ ಮಾಡಿಲ್ಲ. ಇವತ್ತೊಂದಿನ ನೀವೇ ಹೋಗಿ ಅಡುಗೆ ಮಾಡಿಬಿಡ್ತೀರಾ? ಅದೆಲ್ಲ ಕರೆಕ್ಟು ಸೊಸೆ ಮುದ್ದು, ಅದನ್ನು ನಂಗೆ ಅಡುಗೆ ಮಾಡೋಕ್ಕೆ ಬರಲ್ವಲ್ಲ. ಮಾವ, ಯಾರ ಹತ್ರ ಸುಳ್ಳು ಹೇಳ್ತಿದ್ದೀರಾ? ನೀವು ಆ ಮನೆಯಲ್ಲಿ ಬೇಕಾದಷ್ಟು ಸತಿ ಅಡುಗೆ ಮಾಡೋದನ್ನ ನಾನೇ ನೋಡಿದ್ದೀನಿ. ಆಗ ಅವಳಿಗೂ ಖುಷಿ ಆಗುತ್ತೆ, ಒಂದು ವಿಕೆಟ್ ಬಿದ್ದ ಹಾಗೆ. ಅವಳಿಗೂ ನೀವು ಬದಲಾಗಿದ್ದೀರಾ ಅಂತ ನಂಬಿಕೆ ಬರುತ್ತೆ. ಹೌದಲ್ವಾ? ಸರಿ ಬಿಡಮ್ಮ, ಇವತ್ತು ಒಂದಿನ ನಾನೇ ಅಡುಗೆ ಮಾಡ್ತೀನಿ. ನಾನು ಬದಲಾಗಿದ್ದೀನಿ ಅಂತ ಈ ಮನೆಯವ್ರು ನಂಬಬೇಕಲ್ಲ. ಅಲ್ಲ, ಏನು ಗಂಡಸರಿಗೆ ಅಡುಗೆ ಮಾಡಕ್ಕೆ ಬರಲ್ವಾ? ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮಹನೀಯರಲ್ಲವೇ, ನಿನ್ನೆಯ ತನಕ ನೀವೇ ದುಡಿದ್ರಿ, ಈ ಸಂಸಾರಕ್ಕೆ ಜೀವ ತೇದ್ರಿ. ಹೋಗಿ ಹೋಗಿ ನಿಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಆಗಬೇಕು. ಇಷ್ಟು ದಿನ ನೀವೆಲ್ರಿಗೂ ಹಿಂಸೆ ಕೊಟ್ಟಿದ್ದೀರ, ಆದರೆ ಈಗ ನಾನು ನಿಮಗೆ ಹಿಂಸೆ ಕೊಡ್ತೀನಿ. ಇಲ್ಲಿಂದ ಆಟ ಶುರು ಆಗುತ್ತೆ. ಆಟ ಆಡೋದು ನೀವು, ಆಡ್ಸೋಳು ನಾನು. ಅಮ್ಮ ಯಾಕೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ? ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಈಗ ಏನು ಮಾಡಲಿ? ಅವಿಗೆ ಫೋನ್ ಮಾಡಿ ಹೇಳ್ಬಿಡ್ಲಾ? ಯಾಕಮ್ಮ ಪೂರ್ಣಿ, ಟೆನ್ಷನ್ಲಿದೆಯಾ? ಅವಿಗೋಸ್ಕರ ಕಾಯ್ತಿದ್ಯಾ? ಅವ್ನು ಬರೋದು ಇನ್ನೂ ತಡ ಆಗ್ಬೋದು. ಹೊಸ ಕಂಪ್ನಿ ಕೆಲಸಗಳೆಲ್ಲ ನಡೀತಿದೆಯಲ್ಲ. ಮಾವ ಅವ್ರು ಬರ್ತಾರೆ ಅಂತ ಫೋನ್ ಮಾಡಿ ಹೇಳಿದ್ದಾರೆ, ಆದರೆ ನಾನು ವೆಯ್ಟ್ ಮಾಡ್ತಿರೋದು ಅವರಿಗಲ್ಲ. ತುಳಸಿ ಅಮ್ಮ ಇನ್ನೂ ಮನೆಗೆ ಬಂದಿಲ್ಲ. ಏನ? ಅದಕ್ಕೆ ಇನ್ನೂ ಮನೆಗೆ ಬಂದಿಲ್ವಾ? ಹೌದು ಮಾವ, ಬೆಳಗ್ಗೆ ದೇವಸ್ಥಾನಕ್ಕಂತ ಹೋಗಿದ್ರಲ್ಲ, ಇನ್ನೂ ಮನೆಗೆ ಬಂದಿಲ್ಲ. ದೇವಸ್ಥಾನಕ್ಕೆ ಹೋದವರು ಇನ್ನೂ ಮನೆಗೆ ಬಂದಿಲ್ಲ ಅಂದರೆ ಏನರ್ಥ? ಎಲ್ಲಿಗಾದರೂ ಹೋಗಿರ್ತಾರೆ. ಹಾಗೇನಾದರೂ ಹೋಗಿದ್ರೆ ಅವರು ಮನೇಲಿ ಯಾರಿಗಾದರೂ ಹೇಳೇ ಹೋಗಿರ್ತಿದ್ರು. ಲೇಟ್ ಆಗುತ್ತೆ ಅಂದರೆ ಕಾಲ್ ಮಾಡೋ ಮೆಸೇಜ್ ಮಾಡೋ ಹೇಳ್ತಿದ್ರು ಮಾವ, ಆದರೆ ಇವತ್ತು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ಶಾರ್ವರಿನೂ ಇನ್ನೂ ಬಂದಿಲ್ಲ. ಅವಳು ಬೆಳಗ್ಗೆನೆ ಹೋದವಳು ಎಲ್ಲೋಗಿರ್ಬೋದು. ಅದಕ್ಕೆ ಕಾಣ್ತಿಲ್ಲ ಅಂದರೆ ಅದ್ರ ಹಿಂದೆ ಶಾರ್ವರಿ ಕೈವಾಡ ಏನಾದರೂ ಇದೆಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.